ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ಜಂಕ್ಷನ್ ಕ್ಲಾಸಸ್. ಇವತ್ತಿದೆ 22 ಮೇರ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನು ಡಿಸ್ಕಷನ್ ಮಾಡೋಣ. ಜೊತೆಗೆ ಇದರಲ್ಲಿ ಇಂಪಾರ್ಟೆಂಟ್ ಡೇಸ್ ಆಗಿರ್ಬೋದು, ಸ್ಟೇಟ್ ನ್ಯೂಸ್ ಆಗಿರ್ಬೋದು, ನ್ಯಾಷನಲ್ ನ್ಯೂಸು, ಇಂಟರ್ನ್ಯಾಷನಲ್ ನ್ಯೂಸು, ಸ್ಪೋರ್ಟ್ಸ್ ರಿಲೇಟೆಡ್ ಪ್ರತಿಯೊಂದು ಕರೆಂಟ್ ಅಫೇರ್ಸ್ ಅನ್ನು ಕವರ್ ಮಾಡೋಣ. ಜೊತೆಗೆ ಸ್ಟ್ಯಾಟಿಕ್ ಜಿ ಕೆ ಕೂಡ ಹೇಳ್ತೀನಿ. ಬಿಕಾಸ್ ಆಫ್ ಯಾವುದೇ ಸ್ಟೇಟ್ ಎಕ್ಸಾಮ್ ಆಗಿರ್ಬೋದು, ಸೆಂಟ್ರಲ್ ಲೆವೆಲ್ ಎಕ್ಸಾಮ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ವೇಟೇಜ್ ಮೋರ್ ದೆನ್ 20 to 34% ಆಲ್ಮೋಸ್ಟ್ ಇದ್ದೇ ಇರುತ್ತದೆ. ಹಾಗಾಗಿ ಇದರಲ್ಲಿ ಸ್ಟ್ರಾಟಜಿಗೆ ಕೂಡ ಇಂಪಾರ್ಟೆಂಟ್ ಪಾರ್ಟ್ ಆಗಿರ್ತದೆ. ಇದು ನಿಮಗೆ SSC, RRB, PCPSI ಟು KS ಲೆವೆಲ್ ವರೆಗೆ ಹೆಲ್ಪ್ ಆಗುತ್ತದೆ. ಡೋಂಟ್ ವರಿ. ಓಕೆ, ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ವಾಯ್ಸ್ ಕ್ಲಿಯರ್ ಬರ್ತಾ ಇದೆನಾ? ಓಕೆ ಸರ್. ಸೊ ಫಸ್ಟ್ ಇಂಪಾರ್ಟೆಂಟ್ ಡೇಸ್ ಒಂದೇ ಬರೋಣ. ಇಂಪಾರ್ಟೆಂಟ್ ಡೇಸ್ ಅಲ್ಲಿ 21 ಮೇರಂದು ನಾವು ಅಂತಾರಾಷ್ಟ್ರೀಯ ಚಹಾ ದಿನವನ್ನು ಆಚರಿಸ್ತೀವಿ. ಯಾವ್ಯಾವ ದೇಶ ಆಚರಿಸ್ತಾರೆ ಅಂದ್ರೆ ಭಾರತ, ಶ್ರೀಲಂಕಾ, ನೇಪಾಳ, ಕೆನ್ಯಾದಂತಹ ಪ್ರಮುಖ ದೇಶಗಳು ಚಹಾ ದಿನವನ್ನು ಆಚರಿಸ್ತಾರೆ. ಓಕೆನಾ? ಸೊ ವಿಶ್ವಸಂಸ್ಥೆ ಏನ್ ಮಾಡಿದೆ ಅಂದ್ರೆ 21 ಮೇ 2019ರಂದು ಅಂತಾರಾಷ್ಟ್ರೀಯ ಚಹಾ ದಿನವನ್ನು ಅಫಿಷಿಯಲಿ ಘೋಷಣೆ ಮಾಡಿದರು. ಯಾವಾಗ? 2019 21 ಮೇರಂದು. ಓಕೆನಾ? ಇನ್ನೊಂದು ಚಹಾ ರಿಲೇಟೆಡ್ ಏನು ವಿಶೇಷತೆ ಏನಂದ್ರೆ, ಚಹಾದಲ್ಲಿ ಕ್ಯಾಮೆಲಿಯಾ ಸೈನೆಸಿಸ್ ಎಂಬ ಸಸ್ಯವನ್ನು ಬಳಸುತ್ತಾರೆ. ಓಕೆ, ಸೊ ಇಷ್ಟು ಇಂಪಾರ್ಟೆಂಟ್ ಆಸ್ ಅ ಒನ್ ಲೈನರ್ ನೆನಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ 21 ಮೇರಂದು ನಾವು ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧ ದಿನವನ್ನು ಆಚರಿಸ್ತೀವಿ. ಓಕೆ, ಆಂಟಿ ಟೆರರಿಸಮ್ ಅಂತ 21 ಮೇ. ಸೊ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧ ದಿನ ಮೂಲವನ್ನು 1991ರಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಈ ರೀತಿ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧ ದಿನವನ್ನು ಮಾಡಬೇಕಂತ. ಇದು ಯಾಕಂತಂದ್ರೆ 1991 ನಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಏನಂದ್ರೆ, ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿ ಆಗಿದ್ದರು. ಅವರಿಗೆ ಶ್ರೀಲಂಕಾದ ಉಗ್ರಗಾಮಿಗಳ ಒಂದು ಗುಂಪಿತ್ತು. ಏನಂದ್ರೆ ಯಾವುದು? ಲಿಬರೇಷನ್ ಟೈಗರ್ಸ್ ಆಫ್ ತಮಿಳು ಇಳಂ ಅಂತ ಒಂದು ಗುಂಪಿತ್ತು. ಆ ಗುಂಪಿನ ಒಬ್ಬ ಸದಸ್ಯ ಏನ್ ಮಾಡ್ತಾನೆ ಅಂದ್ರೆ, ರಾಜೀವ್ ಗಾಂಧಿ ಅವರ ಹತ್ಯೆ ಮಾಡ್ತಾನೆ. ಹಾಗಾಗಿ ನಂತರ ರಾಜೀವ್ ಗಾಂಧಿಯ ನಂತರ PV ಸಿಂಗ್ ಅವರು ಅಧಿಕಾರಕ್ಕೆ ಬರ್ತಾರೆ, ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಅವಾಗ PV ಸಿಂಗ್ ಅವರ ನೇತೃತ್ವದಲ್ಲಿ 21 ಮೇರಂದು ನಾವು ಈ ರೀತಿ ಮುಂದೆ ಆಗಬಾರ್ದಂತ 21 ಮೇರಂದು ನಾವು ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧ ದಿನವನ್ನು ಘೋಷಿಸಿತ್ತು. ಓಕೆನಾ? ಸೊ ಇಷ್ಟು ನೆನಪಿಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ 22 ಮೇರಂದು ನಾವು ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆ ದಿನವನ್ನು ಆಚರಿಸ್ತೀವಿ. ಮೀನ್ಸ್ ಬಯೋಡೈವರ್ಸಿಟಿ. ಅದರ ಈ ಬಯೋಡೈವರ್ಸಿಟಿ ಏಕೆಂದ್ರೆ ಬಯೋಡೈವರ್ಸಿಟಿ ಸಂಬಂಧ ಸಮಸ್ಯೆಗಳನ್ನು ತಿಳುವಳಿಕೆ ಮತ್ತು ಅವುಗಳನ್ನು ಪರಿಹರಿಸಲು ಒಂದು ಉದ್ದೇಶದಿಂದ ಈ ರೀತಿ ಆಚರಿಸ್ತೀವಿ. ವಿಶ್ವಸಂಸ್ಥೆಯು 22 ಮೇಯನ್ನು ಜೈವಿಕ ವಿದ್ಯುತ್ತಿಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ಆಫೀಸಿಯಲಿ ಘೋಷಿಸಿದೆ. ಜಸ್ಟ್ ಒಂದು ಲೈನರ್ ನೆನಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮೇ ತಿಂಗಳಲ್ಲಿ ಎಷ್ಟು ಇಂಪಾರ್ಟೆಂಟ್ ಡೇಸ್ ಆಗಿದ್ದಾವೆ ಅವರನ್ನು ಲಿಸ್ಟ್ ಮಾಡಿದ್ದೀನಿ, ನೋಡ್ಕೊಳ್ಬಹುದು. ಮೇ 1ರಂದು ನಾವು ಅಂತಾರಾಷ್ಟ್ರೀಯ ಲೇಬರ್ ಡೇ ಅಂತ ಆಚರಿಸ್ತೀವಿ. ಜೊತೆಗೆ ರಾಮಕೃಷ್ಣ ಮಿಷನ್ ಪ್ರತಿಷ್ಠಾನ ದಿನವನ್ನು ಆಚರಿಸ್ತೀವಿ. ನೆಕ್ಸ್ಟ್ ಮೇ 2ರಂದು ನಾವು ವಿಶ್ವ ಟೂರ್ ದಿನ ಆಚರಿಸ್ತೀವಿ. ಅಂಡ್ ಮೇ 3ರಂದು ನಾವು ವಿಶ್ವ ಪತ್ರಿಕಾ ದಿನ. 4ರಂದು ಕಲ್ಲಿದ್ದಲು ಗಣಿಗಾರಿಕಾ ದಿನ. 5 ವಿಶ್ವ ಕೈ ನೈರ್ಮಲ್ಯ ದಿನ. ಮತ್ತು ಮೇ 6ರಂದು ನಾವು ಅಂತಾರಾಷ್ಟ್ರೀಯ ಆಹಾರ ರಹಿತ ದಿನ, ಇಟ್ ಮೀನ್ಸ್ ಆಹಾರ ರಹಿತ ದಿನವನ್ನು ಆಚರಿಸ್ತೀವಿ. ನೆಕ್ಸ್ಟ್ ಮೇ 7ರಂದು ವಿಶ್ವ ಅಥ್ಲೆಟಿಕ್ಸ್ ದಿನ, ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಮೇ 8ರಂದು ವಿಶ್ವ ರೆಡ್ ಕ್ರಾಸ್ ದಿನ, ಅಂತಾರಾಷ್ಟ್ರೀಯ ಥೆಲೇಸಿಯಮಾ ದಿನ ಅಂತ ಆಚರಿಸ್ತೀವಿ. ಓಕೆ, ನಂತರ ಮೇ 10ರಂದು ನಾವು ವಿಶ್ವ ಲೂಪಸ್ ದಿನ. ಮೇ 11ರಂದು ನಾವು ರಾಷ್ಟ್ರೀಯ ತಂತ್ರಜ್ಞಾನ ದಿನ. ಮೇ 12 ಅಂತಾರಾಷ್ಟ್ರೀಯ ದಾದಿಯರ ದಿನ, ಅಂತಾರಾಷ್ಟ್ರೀಯ ಸಸ್ಯ ಆರೋಗ್ಯ ದಿನ. ಮೇ 15ರಂದು ರಾಷ್ಟ್ರೀಯ ಕುಟುಂಬಗಳ ದಿನ. ಮೇ 16ರಂದು ರಾಷ್ಟ್ರೀಯ ಡೆಂಗು ದಿನ. ಮತ್ತು ಇನ್ನೊಂದು ಏನಂದ್ರೆ, ಸಿಕ್ಕಿಂ ರಾಜ್ಯದ ಸ್ಥಾಪನಾ ದಿನವಂತೂ ಮೇ 16ರಂದು ಆಚರಿಸ್ತೀವಿ. ನೆಕ್ಸ್ಟ್ ಮೇ 17 ವಿಶ್ವ ದೂರ ಸಂಪರ್ಕ ದಿನ. ನೆಕ್ಸ್ಟ್
18 ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ಆಚರಿಸ್ತೀವಿ. ಮೇ 19 ನಾವು ವಿಶ್ವ ಕುಟುಂಬ ವೈದ್ಯರ ದಿನ ಅಂತ ಆಚರಿಸ್ತೀವಿ. ಸೊ ಇಷ್ಟು ಮೇ ತಿಂಗಳ ಇಂಪಾರ್ಟೆಂಟ್ ಡೇಸ್ ಸೈಡಲ್ಲಿ ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇದೆ ಪರಮಾಣು ಶಕ್ತಿಯಿಂದ ನ್ಯೂಸ್ ಬರ್ತಾ ಇದೆ. ಪರಮಾಣು ಶಕ್ತಿ ಆಯೋಗದ ಮಾಜಿ ಅಧ್ಯಕ್ಷರು ಯಾರು? MR ಶ್ರೀನಿವಾಸ್ ಅವರು ರೀಸೆಂಟ್ಲಿ ನಿಧನರಾಗಿದ್ದಾರೆ. ಇವರು ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಅಂದ್ರೆ, ಇವರು ಪರಮಾಣು ಶಕ್ತಿ ಆಯೋಗದ ಮಾಜಿ ಅಧ್ಯಕ್ಷರು ಪ್ಲಸ್ ಪರಮಾಣು ಇಂಧನದ ಇಲಾಖೆಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಯಾರು? MR ಶ್ರೀನಿವಾಸ್ ರಾವ್ ಅವರು ತಮ್ಮ 95ನೇ ವಯಸ್ಸಿನಲ್ಲಿ ರೀಸೆಂಟ್ಲಿ ತಮಿಳುನಾಡಿನ ಊಟಿಯಲ್ಲಿ ನಿಧನರಾಗಿದ್ದಾರೆ. ಓಕೆನಾ? ಸೊ ಇವರು ಮೂಲತಃ ಕರ್ನಾಟಕದ ಬೆಂಗಳೂರಿನವರು. ಜನವರಿ 5 ಮತ್ತು 1930 ಇವರು ಕರ್ನಾಟಕದ ಬೆಂಗಳೂರಿನಲ್ಲಿ ಜನಿಸಿದರು. ಓಕೆ, ಇವರ ಬಗ್ಗೆ ನೋಡೋದಾದರೆ ಇವರು ಶ್ರೀನಿವಾಸ್ ಅವರು ಸೆಪ್ಟೆಂಬರ್ 1955ರಲ್ಲಿ ಪರಮಾಣು ಶಕ್ತಿ ಇಲಾಖೆಯ ಆಸ್ ಅ ಸ್ಟಾಫ್ ಆಗಿ ಆಯ್ಕೆ ಆಗ್ತಾರೆ ಸ್ಟಾರ್ಟಿಂಗ್ ಅಲ್ಲಿ. ನಂತರ ಇವರು ಹೋಮಿಯೋ ಬಾಬಾ ಅವರೊಂದಿಗೆ ಭಾರತದ ಮೊದಲ ಪರಮಾಣು ಸಂಶೋಧನಾ ರಿಯಾಕ್ಟರ್ ಅಪ್ಸರಾ ನಿರ್ಮಾಣದ ಕೆಲಸವನ್ನು ಮಾಡಿದ್ದಾರೆ. ನಂತರ ಇವರು ಆಗಸ್ಟ್ 1956ರಲ್ಲಿ ನಿರ್ಣಾಯಕತೆಯನ್ನು ಸಾಧಿಸಿದ ನಂತರ 1959ರಲ್ಲಿ ಶ್ರೀನಿವಾಸ್ ಅವರು ಎರಡು ವಿದ್ಯುತ್ ಕೇಂದ್ರವನ್ನು ಆಸ್ ಅ ಪ್ಲಾನಿಂಗ್ ಇಂಜಿನಿಯರ್ ಆಗಿ ಆಯ್ಕೆ ಆಗ್ತಾರೆ. ಅವರು ಭಾರತದ ಉದ್ಘಾಟನಾ ಪರಮಾಣು ವಿದ್ಯುತ್ ಕೇಂದ್ರ ಮತ್ತು ತಾರಾಪುರ ಪರಮಾಣು ವಿದ್ಯುತ್ ಕೇಂದ್ರದ ಆಸ್ ಅ ಪ್ರಧಾನ ಪ್ಲಾನಿಂಗ್ ಇಂಜಿನಿಯರ್ ಆಗಿ ನೇಮಕವಾಗ್ತಾರೆ. ಯಾವಾಗ? 1959ರಲ್ಲಿ. ನೆಕ್ಸ್ಟ್ ಅವರು 1987ರಲ್ಲಿ ಪರಮಾಣು ಶಕ್ತಿ ಆಯೋಗದ ಅಧ್ಯಕ್ಷ ಮತ್ತು ಪರಮಾಣು ಶಕ್ತಿ ಇಲಾಖೆಯ ಕಾರ್ಯದರ್ಶಿಯಾಗಿ ನೇಮಕ ಮಾಡ್ತಾರೆ. ಯಾವಾಗ? 1987ರಲ್ಲಿ. ನೆಕ್ಸ್ಟ್ ಅವ್ರ ಬಗ್ಗೆ ನೋಡೋದಾದ್ರೆ, ಇವರು 1987ರ ಅದೇ ವರ್ಷದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ವಿನ್ಯಾಸ ಮತ್ತು ನಿರ್ಮಾಣ ಮತ್ತು ಕಾರ್ಯಾಚರಣೆಯ ಜವಾಬ್ದಾರಿಯನ್ನು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ನ ಸ್ಥಾಪಕ ಅಧ್ಯಕ್ಷರಾಗ್ತಾನೆ. ಯಾವಾಗ? 1987ರಲ್ಲಿ NPCIL ನ ಸ್ಥಾಪಕ ಅಧ್ಯಕ್ಷರಾಗ್ತಾನೆ. NPCIL ಅಂದ್ರೆ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ. ಸೊ ಓವರಾಲ್ ಇವರ ನಾಯಕತ್ವದಲ್ಲಿ 18 ಪರಮಾಣು ವಿದ್ಯುತ್ ಘಟಕಗಳನ್ನು ಪ್ರಾರಂಭಿಸಿದವರು. ಟೋಟಲ್ 18. ಅದರಲ್ಲಿ 7 ಪೂರ್ಣಗೊಂಡಿವೆ, ಕಂಪ್ಲೀಟ್ ಆಗಿವೆ. ಇನ್ನೂ 7 ಇನ್ನ ನಿರ್ಮಾಣ ಹಂತದಲ್ಲಿವೆ, 4 ಇನ್ನ ಯೋಜನೆಯ ಹಂತದಲ್ಲಿವೆ. ಓಕೆ, ಸೊ 2 ವರ್ಷಗಳ ಕಾಲ ಇವರು ವಿಯೆಟ್ನಾಂನಲ್ಲಿ ಅಂತಾರಾಷ್ಟ್ರೀಯ ಪರಮಾಣು ಇಂಧನ ಸಂಸ್ಥೆ IAEA ನಲ್ಲಿ ಆಸ್ ಅ ಹಿರಿಯ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಯಾವಾಗ? 1990 ಮತ್ತು 1992ರ ಟೈಮ್ ಪೀರಿಯಡ್ನಲ್ಲಿ ವಿಯೆಟ್ನಾಂನ ಇರುವ ಅಂತಾರಾಷ್ಟ್ರೀಯ ಪರಮಾಣು ಇಂಧನ ಸಂಸ್ಥೆಯಲ್ಲಿ ಆಸ್ ಅ ಹಿರಿಯ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಓಕೆ, ನೆಕ್ಸ್ಟ್ ಅವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮಂಡಳಿಯ ಸದಸ್ಯರಾಗಿ 2 ಬಾರಿ ಸೇವೆ ಸಲ್ಲಿಸಿದ್ದಾರೆ, 2 ಟೈಮ್. ನೆಕ್ಸ್ಟ್ ಪರಮಾಣು ಕಾರ್ಯಕ್ರಮಕ್ಕೆ ಅವರ ಅಸಾಧಾರಣ ಸೇವೆಗಳಿಗಾಗಿ ಈ ರೀತಿ ಎಲ್ಲ ಅವರ ಕೊಡುಗೆಗಳಾಗಿ 2015ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಿದ್ದಾರೆ ಅವರಿಗೆ ಎಂ ಶ್ರೀನಿವಾಸ್ ಅವರಿಗೆ. ಓಕೆ, ನೆಕ್ಸ್ಟ್ ಖ್ಯಾತ ಖಗೋಳಶಾಸ್ತ್ರಜ್ಞ ಜಯಂತ್ ನಾರ್ಲಿಕರ್ ತಮ್ಮ 18ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ರೀಸೆಂಟ್ಲಿ. ಇವರು ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯಲ್ಲಿ ಜುಲೈ 19, 1939ರಂದು ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಜನಿಸಿದರು. ಇವರು ಎದಕ್ಕೆ ಫೇಮಸ್ ಆಗಿದ್ದಾರೆ ಅಂದ್ರೆ, ಭಾರತೀಯ ವಿಜ್ಞಾನದಲ್ಲಿ ಅತ್ಯುನ್ನತ ವ್ಯಕ್ತಿಗಳಾಗಿದ್ದಾರೆ ಅವರು, ಡಾಕ್ಟರ್ ನಾರ್ಲಿಕರ್ ಅವರು. ಇವರು ಯಾಕೆ ಫೇಮಸ್ ಅಂದ್ರೆ, ಅವರು 1964ರಲ್ಲಿ ಇಂಗ್ಲಿಷ್ ಖಗೋಳಶಾಸ್ತ್ರಜ್ಞ ಮತ್ತು ಪ್ರಾಧ್ಯಾಪಕ ಫ್ರೆಡ್ ಹೋಯಲ್ ಅವರೊಂದಿಗೆ ಹೋಯಲ್ ನಾರ್ಲಿಕ್ ಗುರುತ್ವಾಕರ್ಷಣ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಕ್ಕಾಗಿ ಫೇಮಸ್ ಇದ್ದಾರೆ. ಯಾಕಂದ್ರೆ ಕಾನ್ಫರ್ಮಲ್ ಗ್ರಾವಿಟಿ ಎಂದು ಕರೆಯುತ್ತಾರೆ ಗುರುತ್ವಾಕರ್ಷಣೆ ಸಿದ್ಧಾಂತವನ್ನು. ಇವರ ಗುರುತ್ವಾಕರ್ಷಣೆ ಸಿದ್ಧಾಂತವನ್ನು ಕಾನ್ಫರ್ಮಲ್ ಗ್ರಾವಿಟಿ ಅಂತ ಕರೀತಾರೆ. ಇದನ್ನು ಪ್ರತಿಪಾದಿಸಿದವರು ಯಾರು?
ಜಯಂತ್ ನಾರ್ಲಿಕರ್ ಅವರ ಜೊತೆಗೆ ಇಂಗ್ಲಿಷ್ ಖಗೋಳಶಾಸ್ತ್ರಜ್ಞ ಮತ್ತು ಪ್ರಾಧ್ಯಾಪಕರಾದ ಫ್ರೆಡ್ ಹೊಯ್ಲ್ ಅವರ ಜೊತೆಗೆ. ಇಷ್ಟು ಅವ್ರ ಬಗ್ಗೆ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇವರು ವಿಶ್ವವಿದ್ಯಾಲಯ ಪುಣೆಯಲ್ಲಿ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾನೆ. ಖಗೋಳ ವಿಜ್ಞಾನ ಮತ್ತು ಖಗೋಳ ಭೌತಶಾಸ್ತ್ರಜ್ಞ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾನೆ. ನೆಕ್ಸ್ಟ್ 1996ರಲ್ಲಿ ಯುನೆಸ್ಕೋಗೆ ಜನಪ್ರಿಯ ಕೃತಿಗಳಿಗಾಗಿ ಕಳಿಂಗ ಪ್ರಶಸ್ತಿಯನ್ನು ನೀಡಿದ್ದಾರೆ. ಯಾರು? ಯುನೆಸ್ಕೋ. ಯಾರಿಗೆ? ನಾರ್ಲಿಕರ್ ಅವರಿಗೆ ಕಳಿಂಗ ಪ್ರಶಸ್ತಿ ಕೂಡ ದೊರಕಿದೆ 1996ರಲ್ಲಿ. ನಂತರ ಅವರು 1965ರಲ್ಲಿ 25ನೇ ವಯಸ್ಸಿನಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಿದ್ದಾರೆ. ಭಾರತ ಅತ್ಯುನ್ನತ ಪ್ರಶಸ್ತಿ ಪದ್ಮವಿಭೂಷಣ. ನೆಕ್ಸ್ಟ್ 2004ರಲ್ಲಿ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ನೀಡಿದ್ದಾರೆ. ಕನ್ಫ್ಯೂಸ್ ಆಗಬೇಡಿ. 1965ರಲ್ಲಿ ಅವರಿಗೆ ಪದ್ಮಭೂಷಣ ಸಿಗುತ್ತೆ. ನಂತರ 1904ರಲ್ಲಿ ಅವರಿಗೆ ಪದ್ಮವಿಭೂಷಣ ಸಿಗುತ್ತೆ. ನಂತರ ಮಹಾರಾಷ್ಟ್ರ ಸರ್ಕಾರ, ಬಿಕಾಸ್ ಅವರು ಮಹಾರಾಷ್ಟ್ರದಿಂದ ಬಿಲಾಂಗ್ ಆಗಿದ್ದಾರೆ, ಹಾಗಾಗಿ ಅವರಿಗೆ 2011ರಲ್ಲಿ ಮಹಾರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿ ಅಂತ ಕರಿತೀವಿ, ಮಹಾರಾಷ್ಟ್ರ ಭೂಷಣ, ಅದು ಕೂಡ ಅವರಿಗೆ 2011ರಲ್ಲಿ ಲಭಿಸಿದೆ. ಸೊ ಇಷ್ಟು ಜಯಂತ್ ನಾರ್ಲಿಕರ್ ಅವರ ಬಗ್ಗೆ. ನೆಕ್ಸ್ಟ್ ಗುಪ್ತಚರ ಬ್ಯೂರೋ ಐಬಿಯ ಮುಖ್ಯಸ್ಥ ತಪನ್ ಕುಮಾರ್ ಡೀಕಾ ಅವರಿಗೆ 1 ವರ್ಷದ ವಿಸ್ತರಣೆ ನೀಡಿದೆ. ಪ್ರಸ್ತುತ ಐಬಿಯ ಮುಖ್ಯಸ್ಥರು ತಪನ್ ಕುಮಾರ್ ಡೀಕಾ ಅವರ ಅವಧಿ ಮುಗಿದಿತ್ತು, ಆದರೂ ಕೂಡ ಅವರಿಗೆ 1 ವರ್ಷ ಸೇವೆ ಸಲ್ಲಿಸುವುದಕ್ಕೆ ನೀಡಿದ್ದಾರೆ. ಸೊ ಗುಪ್ತಚರ ಐಬಿ ಮುಖ್ಯಸ್ಥ ಡೀಕಾ ಅವರಿಗೆ ಮತ್ತೊಂದು ವರ್ಷದ ವಿಸ್ತರಣೆ ನೀಡಲಾಗಿದೆ. ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿಯ ಸಚಿವಾಲಯ ತಿಳಿಸಿದೆ. ಓಕೆ, ನೆಕ್ಸ್ಟ್ ಡೇಕಾ ಅವರ ಬಗ್ಗೆ ನೋಡೋದಾದರೆ ಇವರು ಹಿಮಾಚಲ ಪ್ರದೇಶ ಕೇಡರ್ನ 1982ನೇ ಬ್ಯಾಚ್ನ ಭಾರತೀಯ ಪೊಲೀಸ್ ಸೇವೆಯ ಅಧಿಕಾರಿಯಾಗಿದ್ದಾರೆ. ನೆಕ್ಸ್ಟ್ ಇವರು ಐಬಿ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ಐಬಿ ಒಂದು ಭಾರತದ ಆಂತರಿಕ ಗುಪ್ತಚರ ಸಂಸ್ಥೆಯಾಗಿದ್ದು ಭಾರತದೊಳಗೆ ಯಾವುದೇ ಗುಪ್ತ ಮಾಹಿತಿ ಆಗಿರ್ಬೋದು, ಭಯೋತ್ಪಾದನೆ ನಿಯಂತ್ರಣ ಆಗಿರ್ಬೋದು, ಇದರ ಅವರ ಮುಖ್ಯ ಉದ್ದೇಶವಾಗಿರುತ್ತೆ ಗುಪ್ತಚರ ಸಂಸ್ಥೆಯ. ಓಕೆ, ಇದು ದೇಶೀಯ ಗುಪ್ತಚರ ಜವಾಬ್ದಾರಿಗಳ ಜೊತೆಗೆ ಆಂತರಿಕ ಗುಪ್ತಚರ ಸಂಸ್ಥೆ ಆಗಿದ್ರ ಜೊತೆಗೆ ಪ್ರಾದೇಶಿಕ ಅಂದ್ರೆ ಗಡಿ ಪ್ರದೇಶಗಳ ಗುಪ್ತಚರ ಸಂಗ್ರಹಣೆ ಕಾರ್ಯವನ್ನು ನಿರ್ವಹಿಸಲಾಗುತ್ತಿದೆ. ನೆಕ್ಸ್ಟ್ 1951ರಲ್ಲಿ ಹಿಮಸಿಂಜಿ ಸಮಿತಿಯ ಶಿಫಾರಸುಗಳ ಅನುಸರಿಸಿ ಈಶಾನ್ಯ ಗಡಿ ಸಮಿತಿ ಎಂದು ಕರೆಯುತ್ತಾರೆ. 1947ರಲ್ಲಿ ಸ್ವತಂತ್ರ ಪಡೆಯುವ ಮೊದಲ ಮಿಲಿಟರಿ ಗುಪ್ತಚರ ಸಂಸ್ಥೆಗಳಿಗೆ ವಹಿಸಲಾದ ಕಾರ್ಯ. ಇದು ಗೃಹ ಸಚಿವಾಲಯದ ಆಡಳಿತಾತ್ಮಕ ನಿಯಂತ್ರಣಕ್ಕೆ ಬರುತ್ತದೆ. ಯಾವುದು? ಐಬಿ ಗುಪ್ತಚರ ಗೃಹ ಸಚಿವಾಲಯದ ಆಡಳಿತಕ್ಕೆ ನಿಯಂತ್ರಣಕ್ಕೆ ಬರುತ್ತದೆ. ನೆಕ್ಸ್ಟ್ ಗುಪ್ತಚರ ಬ್ಯೂರೋ ನಿರ್ದೇಶಕರು. ನೋಡಿ, ಇದು ಇಂಪಾರ್ಟೆಂಟ್. ಗುಪ್ತಚರ ಬ್ಯೂರೋದ ಯಾರು ನಿರ್ದೇಶಕರಾಗಿರ್ತಾರೆ, ಅವರು ಆಲ್ವೇಸ್ IPS ಒಬ್ಬ IPS ಅಧಿಕಾರಿ ಆಗಿರ್ತಾರೆ. ಓಕೆನಾ? ಸೊ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಮಿಜೋರಾಂ ಕಡೆಯಿಂದ. ಮಿಜೋರಾಂ ಭಾರತದ ಮೊದಲ ಸಂಪೂರ್ಣ ಸಾಕ್ಷರತೆ ಹೊಂದಿರುವ ರಾಜ್ಯವಾಗಿ ಹೊರಹೊಮ್ಮಿದೆ. ಯಾವುದು? ಮಿಜೋರಾಂ. ಸಾಕ್ಷರತೆ ದರ 98% ಅಷ್ಟು ಆಗಿದೆ. ಭಾರತದ ಮೊದಲ ಸಂಪೂರ್ಣ ಸಾಕ್ಷರತೆ ಹೊಂದಿರುವ ರಾಜ್ಯ ಮಿಜೋರಾಂ ಆಗಿದೆ. ಮಿಜೋರಾಂ ಬಗ್ಗೆ ನೋಡೋದಾದ್ರೆ ಫೆಬ್ರವರಿ 20, 1987ರಂದು ಮಿಜೋರಾಂ ಆಫೀಸಲ್ಲಿ ಭಾರತದ 32ನೇ ರಾಜ್ಯವಾಗಿತ್ತು. ನೆಕ್ಸ್ಟ್ ಉಲ್ಲಾಸ ನವಭಾರತ ಸಾಕ್ಷರತಾ ಕಾರ್ಯಕ್ರಮ ಬಗ್ಗೆ ನೋಡೋದಾದ್ರೆ ಇದು ಒಂದು ಸಮಾಜದಲ್ಲಿ ಎಲ್ಲರಿಗೂ ಜೀವನ ಪರ್ಯಂತ ಕಲಿಕೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ 2022 ಮತ್ತು 2020ರಲ್ಲಿ ಇದು ಜಾರಿಗೆ ಮಾಡಲಾಗಿತ್ತು. ಸಾಕ್ಷರತೆ ರಿಲೇಟೆಡ್ ಇದು ಒಂದು ಕಾರ್ಯಕ್ರಮವಾಗಿದೆ. ಎಲ್ಲಿವರೆಗೆ ಈ ಕಾರ್ಯಕ್ರಮ ನಡೀತು ಅಂದ್ರೆ 2027ರವರೆಗೆ ನಡೆಯಲಾಗುತ್ತದೆ. ನೆಕ್ಸ್ಟ್ ಈ ಯೋಜನೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಶಿಫಾರಸುಗಳಿಗೆ ಅನುಗುಣವಾಗಿದೆ ಅಂತ ಹೇಳ್ತಾರೆ. ಸರ್, ಈ ಉಲ್ಲಾಸ ನವಭಾರತ ಸಾಕ್ಷರತಾ ಕಾರ್ಯಕ್ರಮದ ಗುರಿ ಏನೆಂದರೆ 18 ವರ್ಷದ ಮಕ್ಕಳು ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸದ ಮಕ್ಕಳಿಗೆ
ಎಲ್ಲಾ ಡೈರೆಕ್ಷನ್ ಅಲ್ಲಿ ಶಿಕ್ಷಣವನ್ನು ನೀಡಿ ಅವರಿಗೆ ಸಬಲರನ್ನಾಗಿ ಮಾಡುವುದೇ ಈ ಗುರಿಯನ್ನು ಹೊಂದಿದೆ. ಓಕೆನಾ. ನೆಕ್ಸ್ಟ್ ಮಿಜೋರಾಂ ಬಗ್ಗೆ ನೋಡೋದಾದರೆ ಸ್ಟ್ಯಾಟಿಕ್ ಪಾರ್ಟ್ ನೋಡೋಣ. ಮಿಜೋರಾಂ ಬಗ್ಗೆ ಮಿಜೋರಾಂನ ಸ್ಟೇಟ್ ಎನಿಮಲ್ ಯಾವುದು? ಸೇರೋ. ಅಂಡ್ ಮಿಜೋರಾಂ ಸ್ಟೇಟ್ ಟ್ರೀ ಯಾವುದು? ಪಕ್ಷಿ, ರಾಷ್ಟ್ರೀಯ ಪಕ್ಷಿ ಐರನ್ ವುಡ್. ಮಿಜೋರಾಂ ರಾಜ್ಯದ ಸ್ಟೇಟ್ ಫ್ಲವರ್ ಯಾವುದು? ರೆಡ್ ವೇನಾ ಅಂತ ಕರಿತೀವಿ. ನೆಕ್ಸ್ಟ್ ಮಿಜೋರಾಂನ ನಿಕ್ ನೇಮ್ ಅಂತ ಕರಿತೀವಿ, ಮಲೆನಾಡಿನವರ ನಾಡು ಅಂತ ಕರಿತೀವಿ ಮಿಜೋರಾಂನನ್ನು. ಏಕೆಂದರೆ ಮಿಜೋರಾಂನಲ್ಲಿ ಗುಡ್ಡಗಾಡು ಪ್ರದೇಶಗಳು ಅತಿ ಹೆಚ್ಚಾಗಿ ಕಂಡು ಬರ್ತವೆ, ಹಾಗಾಗಿ ಮಲೆನಾಡಿನವರ ನಾಡು ಅಂತ ಕೂಡ ಕರಿತೀವಿ. ಇದರ ಅಧಿಕೃತ ಭಾಷೆ ಮಿಜೋ ಅಂತ ಕರಿತೀವಿ. ಜೊತೆಗೆ ಇಂಗ್ಲಿಷ್ ಕೂಡ ಆಡ್ತಾರೆ. ಮಿಜೋರಾಂನ ಗಡಿ ರಾಜ್ಯಗಳು ಅಸ್ಸಾಂ, ಮಣಿಪುರ, ತ್ರಿಪುರ ಇವು ಮಿಜೋರಾಂನ ಗಡಿ ರಾಜ್ಯಗಳು. ಮತ್ತು ಅಂತಾರಾಷ್ಟ್ರೀಯ ಗಡಿಗಳಿಗೆ ಮಯನ್ಮಾರ್ ಮತ್ತು ಬಾಂಗ್ಲಾದೇಶ ಅಂತಾರಾಷ್ಟ್ರೀಯ ಗಡಿಯನ್ನು ವಿಸ್ತರಿಸುತ್ತದೆ. ನೆಕ್ಸ್ಟ್ ಸಾಕ್ಷರತಾ ದರ 98.0.2%. ಇದು ಭಾರತದಲ್ಲಿ ಅತಿ ಹೆಚ್ಚು ಆಗಿದೆ ಸಾಕ್ಷರತಾ ದರ. ನೆಕ್ಸ್ಟ್ ಮಿಜೋರಾಂನಲ್ಲಿ ಪ್ರಮುಖ ಹಬ್ಬಗಳು ಚಪ್ಚರ್ಕೂಟ, ಮೇಮ್ಕೋಟ ಮತ್ತು ಪಾಲ್ಕೋಟ ಎನ್ನುವಂತ ಪ್ರಮುಖ ಹಬ್ಬಗಳನ್ನು ಆಚರಿಸ್ತೇವೆ. ಸೊ ನೆಕ್ಸ್ಟ್ ಮಿಜೋರಾಂನಲ್ಲಿ 4 ರೀತಿಯ ಬುಡಕಟ್ಟು ಜನಾಂಗವನ್ನು ಕಾಣ್ತೀವಿ. ಲೂಷೈ, ಹಾನ್ಮಾ ಮತ್ತು ಚಕ್ಮಾ ಮತ್ತು ಲೈ ಮಾರಾ. ಇಷ್ಟು ಬುಡಕಟ್ಟುಗಳನ್ನು ನಾವು ಮಿಜೋರಾಂನಲ್ಲಿ ಕಾಣ್ತೇವೆ. ನೆಕ್ಸ್ಟ್ ಮಿಜೋರಾಂನ ಸಾಂಪ್ರದಾಯಿಕ ನೃತ್ಯ ಚೇರಾವ. ನೆಕ್ಸ್ಟ್ ಮಿಜೋರಾಂನ ಆರ್ಥಿಕತೆ ನೋಡೋದಾದ್ರೆ ಕೃಷಿ ಅವಲಂಬಿತಿದೆ, ಕರಕುಶಲ ಮತ್ತು ಹ್ಯಾಂಡ್ಕ್ರಾಫ್ಟ್ ವಸ್ತುಗಳನ್ನು ನೋಡಬಹುದು. ನೆಕ್ಸ್ಟ್ ಎತ್ತರದ ಪಾಯಿಂಟ್ ಪಾಂಗ್ಫುಯಿ. ಉದ್ದದ ನದಿ, ಮಿಜೋರಾಂನ ಅತಿ ಉದ್ದ ನದಿ ಯಾವುದಂದ್ರೆ ಕಾಂಗ್ಲಾ, ಸುಮಾರು 185 ಕಿಲೋಮೀಟರ್. ವನ್ಯಜೀವಿ ರಕ್ಷಣೆಗೆ 2 ರಾಷ್ಟ್ರೀಯ ಉದ್ಯಾನಗಳನ್ನು ನೋಡ್ತೀವಿ, ಡೆಂಪಾ ಹುಲಿ ಮೀಸಲು ಮತ್ತು ಫಾಂಗ್ಫುಯಿ ರಾಷ್ಟ್ರೀಯ ಉದ್ಯಾನವನ್ನು ಮಿಜೋರಾಂನಲ್ಲಿ ನೋಡ್ತೀವಿ. ನೆಕ್ಸ್ಟ್ ಮಿಜೋರಾಂನ ರಾಜ್ಯಪಾಲರು ಹರಿಬಾಬು ಕೊಂಬಪತಿ. ನೆಕ್ಸ್ಟ್ ಮುಖ್ಯಮಂತ್ರಿ ಆಸ್ ಎ CM ಲಾಡು ಹೋಮ್ ಅವರು. ಸೊ ಇಷ್ಟು ಮಿಜೋರಾಂ ಬಗ್ಗೆ ಇನ್ಫಾರ್ಮೇಶನ್ ಆಸ್ ಎ ಸ್ಟ್ಯಾಟಿಕ್ ಪಾರ್ಟ್. ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ತೆಲಂಗಾಣ ಕಡೆಯಿಂದ ನ್ಯೂಸ್ ಬರ್ತಾ ಇದೆ. ತೆಲಂಗಾಣ ಮುಖ್ಯಮಂತ್ರಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬುಡಕಟ್ಟು ರೈತರಿಗೆ ಉಚಿತವಾಗಿ ಸೌರ ಪಂಪ್ಗಳನ್ನು ನೀರಾವರಿಗಾಗಿ ಸೌರ ಪಂಪ್ಗಳನ್ನು ನೀಡಿದ್ದಾರೆ. ಒಂದು ಯೋಜನೆ ಸ್ಟಾರ್ಟ್ ಮಾಡುತ್ತಾ ಇದ್ದಾರೆ. ಅದೇ ಅಂದ್ರೆ ಇಂದಿರಾ ಸೌರ ಗಿರಿಜಲ ವಿಕಾಸಂಗೆ ಚಾಲನೆ ನೀಡಿದ್ದಾರೆ ರೀಸೆಂಟ್ಲಿ. ನೆಕ್ಸ್ಟ್ ಇದು ಎಲ್ಲಿ ನಡೀತದೆ ಅಂದ್ರೆ ನಾಗರ್ ಕರ್ನೂಲು ಜಿಲ್ಲೆಯ ಅಮ್ರಾಬಾದ್ ಮಂಡಲದಲ್ಲಿ ಮಾರ್ಚರಂ ಗ್ರಾಮದಲ್ಲಿ ಮುಖ್ಯಮಂತ್ರಿ ಅವರು ರೇವಂತ್ ರೆಡ್ಡಿ ಅವರು ರೀಸೆಂಟ್ಲಿ ಇಂದಿರಾ ಸೌರ ಗಿರಿಜಲ್ ವಿಕಾಸಂ ಒಂದು ಯೋಜನೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಈ ಯೋಜನೆಯಲ್ಲಿ ಮೋರ್ ದೆನ್ 12,600 ಕೋಟಿಯನ್ನು ನೋಡಬಹುದು ವೆಚ್ಚದಲ್ಲಿ ಪ್ರಾರಂಭಿಸಲಾಗಿದೆ. ಮೋರ್ ದೆನ್ 2.1 ರಷ್ಟು ಬುಡಕಟ್ಟು ರೈತರಿಗೆ ಸೌರಶಕ್ತಿಗಾಗಿ ಮತ್ತು ನೀರಾವರಿ ಸೌಲಭ್ಯಕ್ಕೆ ಒದಗಿಸುವ ಒಂದು ಉದ್ದೇಶವಾಗಿದೆ. ಇದ್ರ ಜೊತೆಗೆ ಸಮಗ್ರವಾಗಿ ಭೂ ಅಭಿವೃದ್ಧಿಗೆ ಒಂದು ಗುರಿಯನ್ನು ಹೊಂದಿದೆ ಅಂತ ಹೇಳ್ಬಹುದು. ಓಕೆ. ನೆಕ್ಸ್ಟ್ ಈ ಯೋಜನೆಯನ್ನು 2025ರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. 2029ವರೆಗೆ ಚಾಲ್ತಿಯಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಆಫೀಸಿಯಲಿ ಏನು ಹೇಳಿಲ್ಲ, ಆಸ್ ಎ ರಿಪೋರ್ಟ್ ಆಗಿ ಹೇಳಿದ್ದಾರೆ. ಸೊ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಸಮುದ್ರ ಮಾರ್ಗವನ್ನು. ಭಾರತ ತನ್ನ ಸಮುದ್ರ ಮಾರ್ಗವನ್ನು ಮಯನ್ಮಾರ್ ಮೂಲಕ ಈಶಾನ್ಯಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ರೂಪಿಸಿದೆ. ಮೊದಲು ಬಾಂಗ್ಲಾದೇಶದ ರೂಟ್ ನನ್ನು ನಾವು ಹೋಗ್ತಿದ್ದೀವಿ ಸಮುದ್ರ ಮಾರ್ಗ ಆಗಿ. ನಂತರ ಇವರು ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನಂತರ ಮಯನ್ಮಾರ್ಗೆ ಸಮುದ್ರ ಮಾರ್ಗವನ್ನು ವಿಸ್ತರಣೆ ಮಾಡಿದ್ದಾರೆ. ಸೊ ಆಸ್ ಎ ಒನ್ ಲೈನರ್ ನ್ಯೂಸ್ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ 2023 ಒಂದು ಅಂತರ್ಯುದ್ಧ ನಡೀತಿತ್ತು ಸುಡಾನ್ನಲ್ಲಿ. ನಂತರ ಮೊದಲ ಪ್ರಧಾನಮಂತ್ರಿಯಾಗಿ ಕ್ಯಾಮಿಲ್ ಅವರನ್ನು ಘೋಷಣೆ ಮಾಡಿದ್ದಾರೆ. ಪೂರ್ಣ ಹೆಸರು ಕ್ಯಾಮಿಲ್ ಇದ್ರಿಸ್ ಅಂತ ಕರೀತಾರೆ ಅವರಿಗೆ. ಏಪ್ರಿಲ್ 2023ರಲ್ಲಿ ಅಂತರ್ಯುದ್ಧ
ಮುಗಿದ ಮೇಲೆ ನಂತರ ಅವರು ಸುಡಾನ್ನ ಸೇನಾ ಮುಖ್ಯಸ್ಥರಾಗಿದ್ದರು ಕ್ಯಾಮಿಲ್ ಅಲ್ ತೈಬ್ ಇದ್ರಿಸ್ ಅವರು ಸೇನಾ ಮುಖ್ಯಸ್ಥರು ಪ್ಲಸ್ ಅವರನ್ನು ದೇಶದ ಮೊದಲ ಪ್ರಧಾನಿಯಾಗಿ ನೇಮಿಸಿದ್ದಾರೆ. ಈ ಸುಡಾನ್ನ ರಾಜಧಾನಿ ನೋಡೋದಾದ್ರೆ ಖಾರ್ಟೂಮ್ ಮತ್ತು ಕರೆನ್ಸಿ ಸುಡಾನ್ ಪೌಂಡ್ ಅಂತ ನೋಡ್ತೀವಿ. ಅಡಿಷನಲಿ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಸುಡಾನ್ ಬಗ್ಗೆ ನೋಡೋದಾದ್ರೆ ಸುಡಾನ್ ಇದು ಮ್ಯಾಪಲ್ಲಿ ಕಾಣ್ತಾ ಇದೆಯಾ ಸುಡಾನ್. ಸೊ ಇದರ ಸೌತರ್ನ್ ಪಾರ್ಟ್ ಅಲ್ಲಿ ಸೌತರ್ನ್ ಸುಡಾನ್ ನೋಡ್ತೀವಿ. ನೆಕ್ಸ್ಟ್ ಇದರ ಸೌತರ್ನ್ ಪಾರ್ಟ್ ಅಲ್ಲಿ ಎಥಿಯೋಪಿಯಾ ಮತ್ತು ಎರಿಟ್ರಿಯಾ ಅಂತ ಒಂದು ಪ್ರದೇಶ ನೋಡ್ತೀವಿ. ನೆಕ್ಸ್ಟ್ ಸುಡಾನ್ನ ಪೂರ್ವದ ಭಾಗದಲ್ಲಿ ಕೆಂಪು ಸಮುದ್ರ ನೋಡ್ತೀವಿ. ಪಶ್ಚಿಮದಲ್ಲಿ ಚಾಡ್ ಪ್ರದೇಶವನ್ನು ನೋಡ್ತೀವಿ. ಸೊ ಇಷ್ಟು ಸುಡಾನ್ನ ಒಂದು ಜಿಯೋಗ್ರಫಿಕಲ್ ಲೊಕೇಶನ್. ನೆಕ್ಸ್ಟ್ ಯೂನಿಯನ್ ಟೆರಿಟರಿ ಆದ ದಿಯುನಲ್ಲಿ ಫಾರ್ ದ ಫಸ್ಟ್ ಟೈಮ್ ಖೇಲೋ ಇಂಡಿಯಾ ಬೀಚ್ ಕ್ರೀಡಾಕೂಟವನ್ನು ಉದ್ಘಾಟಿಸಿದ್ದಾರೆ. ಯಾರು? ಕ್ರೀಡಾ ಸಚಿವರಾದ ಡಾಕ್ಟರ್ ಮನ್ಸುಖ್ ಮಂಡಾವಿಯ ಅವರು ದಿಯುನಲ್ಲಿ ಒಂದು ಈ ರೀತಿ ಪ್ರೋಗ್ರಾಮ್ ನಡೀಬೇಕು ಹಾಗೂ ಸಮುದ್ರದ ಉದ್ಘಾಟನೆ ಪ್ಲಸ್ ಬೀಚ್ ಮೇಲೆ ಒಂದು ಕ್ರೀಡಾಕೂಟವನ್ನು ಸ್ಥಾಪನೆ ಮಾಡಬೇಕು, ಇದರ ಇಂಪಾರ್ಟೆನ್ಸ್ ಹೆಚ್ಚಾಗಬೇಕು ಅಂತ ಒಂದು ಉದ್ದೇಶದಿಂದ ಉದ್ಘಾಟನೆ ಮಾಡಿದ್ದಾರೆ. ನೆಕ್ಸ್ಟ್ ಮೇ 19ರಿಂದ ಸ್ಟಾರ್ಟ್ ಆಗಿ ಮೇ 24ವರೆಗೆ ಬೇಸಿಕಲಿ 4 to 5 days ಆಗಿ ನಡೆಯುತ್ತದೆ. ಇದರಲ್ಲಿ ಯಾವ್ಯಾವ ಆಟಗಳನ್ನು ನೋಡ್ತೀವಿ ಅಂದ್ರೆ ಬೀಚ್ ಸಾಕರ್ ಮತ್ತು ಬೀಚ್ ವಾಲಿಬಾಲ್, ಬೀಚ್ ಸೆಪಕ್ ಪ್ರಕಾ ಅಂತ ನೋಡ್ತೀವಿ. ನೆಕ್ಸ್ಟ್ ಬೀಚ್ ಕಬಡ್ಡಿ ನೋಡ್ತೀವಿ ಅಂಡ್ ಸಿಲಾಟ್ ಮತ್ತು ಓಪನ್ ವಾಟರ್ ಈಜು ಅಂತ ನೋಡ್ತೀವಿ. ಸೊ ಇಷ್ಟು ಆಟಗಳನ್ನು ಈ ಕಾರ್ಯಕ್ರಮದಲ್ಲಿ ಆಡಲಾಗಿದೆ. ಓಕೆ, ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಇಟಾಲಿಯನ್ ಓಪನ್ ಪ್ರಶಸ್ತಿ, ಇದು ಒನ್ ಆಫ್ ದ ಫೇಮಸ್ ಇಟಾಲಿಯನ್ ಪ್ರಶಸ್ತಿ ಆಗಿರೋದು. ಇದು ಓಪನ್ ಗೆದ್ದವರು ಕಾರ್ಲೋಸ್ ಅಲ್ಕರಾಜ್ ಅವರು ಫಾರ್ ದ ಫಸ್ಟ್ ಟೈಮ್ ಯಾರಿಗೆ ಸೋಲಿಸಿದ್ದಾರೆ? ಜಾಕಿನ್ ಸ್ಕಿನ್ನರ್ ಅವರನ್ನು ಫಾರ್ ದ ಫಸ್ಟ್ ಟೈಮ್ ಸೋಲಿಸಿ 7.6 ಅಂತರದಿಂದ ಸೋಲಿಸಿದ್ದಾರೆ. ಸ್ಕಿನ್ನರ್ ಅವರು ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ಸ್ಕಿನ್ನರ್ ಅವರು ಅಪ್ ಟು ಯಾವಾಗ ಇಟಾಲಿಯನ್ ಓಪನ್ ಪ್ರಶಸ್ತಿ ಯಾವಾಗ ಸ್ಟಾರ್ಟ್ ಆಗಿತ್ತು ಅವಾಗಿಂದ ಸ್ಕಿನ್ನರ್ ಅವರು ಅತಿ ಹೆಚ್ಚು ಪಂದ್ಯವನ್ನು ಪಡೆದುಕೊಂಡು ಬರ್ತಾ ಇದ್ದರು. ಫಾರ್ ದ ಫಸ್ಟ್ ಟೈಮ್ 2025ರಲ್ಲಿ ಸ್ಕಿನ್ನರ್ ಅವನು ಕಾರ್ಲೋಸ್ ಅಲ್ಕರಾಜ್ ಅವರು ಸೋಲಿಸಿದ್ದಾರೆ. ಹಾಗಾಗಿ ಸ್ಕಿನ್ನರ್ ಅವರು ಇಂಪಾರ್ಟೆಂಟ್ ಆಗಿರ್ತಾರೆ. ಮೋರ್ ದೆನ್ 25 ಪಂದ್ಯಗಳನ್ನು ಇವರು ಗೆದ್ದಿದ್ದಾರೆ. ಓಕೆ, ನೆಕ್ಸ್ಟ್ ಸೊ ಎಷ್ಟು ಇವತ್ತಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿರೋದು. ಇನ್ ಕೇಸ್ ಎನಿ ಕೈಂಡ್ ಆಫ್ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು. ಅಂಡ್ PDF ಲಿಂಕ್ ಆಲ್ರೆಡಿ ಟೆಲಿಗ್ರಾಮ್ ಅಲ್ಲಿ ಸೆಂಡ್ ಮಾಡಿದ್ದೀನಿ, ಅಲ್ಲೂ ಡೌನ್ಲೋಡ್ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು.